ನಮ್ಮ ಪ್ರತಿನಿಧಿ ಶ್ರೀರಾಜ್ ರಾಜ್ಕುಮಾರ್ ನೇತ್ರದಾನ ತಂಡದವರ ಜೊತೆ ವರದಿಯೊಂದನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಮ್ಮೆ ನೋಡ್ಕೊಂಡು ಬರೋಣ. ಸಾರ್ಥಕನ್ನ ಮೆರೆದಿದ್ದಾರೆ. ಅವರು ತಮ್ಮ 2 ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಈ ಸಂಬಂಧಿಸಿದಂತೆ ಮಾತನಾಡೋದಕ್ಕೆ ನಾರಾಯಣ ನೇತ್ರಾಲಯದ ಡಾಕ್ಟರ್ ವೀರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಕಣ್ಣುಗಳನ್ನು ಅವರಿಂದ ತೆಗೆಯಲಾಗಿದೆ. ಅದನ್ನು ಯಾವ ರೀತಿಯಲ್ಲಿ ಐಸೋಲೇಟ್ ಮಾಡಲಾಗುತ್ತೆ, ಏನು ಹೇಗೆ ಅದರ ಪ್ರಕ್ರಿಯೆ ಏನು ಅಂತ? ಇದು ಏನಿಲ್ಲ, ಜಸ್ಟ್ ನಮ್ದು ಪ್ರಿಸರ್ವೇಟಿವ್ಸ್ ಅಂತಂದಿರುತ್ತೆ. ಆ ಪ್ರಿಸರ್ವೇಟಿವ್ ನಲ್ಲಿ ತಗೊಂಡಿದ್ದೇವೆ. ಈಗ ತಗೊಂಡ್ಬಿಟ್ಟು ಹೋದ ತಕ್ಷಣ ಅದು 2 to 8 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅದಕ್ಕೆ ಆ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಡೈಲಿ ನಾವು ಅದನ್ನ ಚೆಕ್ ಮಾಡ್ತೀವಿ. ಈಗ ಹೋದ ತಕ್ಷಣ ಚೆಕ್ ಮಾಡಿಬಿಟ್ಟು ಮೆಡಿಕಲ್ ಡೈರೆಕ್ಟರಿ ತೋರಿಸ್ಬಿಟ್ಟು ಅದನ್ನ ನಾವು ಅಲ್ಲಿ ಪ್ರಿಸರ್ವ್ ಮಾಡ್ತಾ ಇದ್ದೇವೆ. ಹಾ ಸರ್, ಈಗ ಡೊನೇಟ್ ಯಾವಾಗ ಮಾಡಿರೋದು? ಮತ್ತೆ ಎಲ್ಲರೂ ಹೇಳ್ತಾರೆ ಡೊನೇಟ್ ಮಾಡಿ ಸತ್ತಾದಾಗ ಒಂದು ಟೈಮಿಂಗ್ಸ್ ಅನ್ನೋದಿದೆ, ಆ ಟೈಮಿಂಗ್ಸ್ ಒಳಗಡೆ ಕಣ್ಣುಗಳನ್ನು ತೆಗಿಬೇಕು ಅಂತ. ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ ಅನ್ನುವಂಥದ್ದು. ಆ ರೀತಿ ಅದು ಟೆಕ್ನಾಲಜಿ ಯಾವ ಥರ ಇಂಪ್ರೂವ್ ಆಗಿದೆ ಮತ್ತೆ ಏನು ಅದರ ಪ್ರೊಸೀಜರ್ ಏನು ಅಂತ? ಮುಂಚೆಗೆಲ್ಲ 6 hours ಒಳಗಡೆನೆ ಕಣ್ಣು ತೆಗಿಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಈಗ ನಾವು ಪ್ರಿಕಾಷನರಿ, ಈಗ ಮುಂಚೆ ಎಲ್ಲ ನಾವು ಹೊರಗಡೆ ಇಟ್ಬಿಡ್ತಾ ಇದ್ವಿ ಬಾಡಿನೇ, ಆಮೇಲೆ ಓಪನ್ ಆಗಿ ಇಡ್ತಾ ಇದ್ವಿ, ರೆಪ್ಪೆ ಸರಿಯಾಗಿ ಕ್ಲೋಸ್ ಮಾಡ್ತಿರ್ಲಿಲ್ಲ. ಈಗ ನಾವು ಫೋನ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹೇಳ್ಬಿಡ್ತಾ ಇದ್ದೇವೆ, ಫಸ್ಟ್ ರೆಪ್ಪೆ ಕ್ಲೋಸ್ ಮಾಡಿ ಹಣೆ ಮೇಲೆ ಒದ್ದೆ ಬಟ್ಟೆ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಈಗ ಇಲ್ಲಿ ಅದ್ರ ಐಸ್ ಅದ್ರಲ್ಲಿ ಇಟ್ಟೋದ್ರಲಿಂದ ಸೊ ಕಾರ್ನಿಯಾ ಡ್ರೈ ಆಗಿರೋದಿಲ್ಲ. ಸೊ 10 hours ವರೆಗೂ ನಾವು ತಗೊಳ್ತೀವಿ, ಏನೂ ತೊಂದರೆ ಇಲ್ಲ. ಸರ್, ಅದಕ್ಕೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಅದು ಟ್ರಾನ್ಸ್ಪ್ಲಾಂಟ್ ಮಾಡೋದಾಗ್ಲೂ ಕೂಡ ಟೈಮಿಂಗ್ಸ್ ಇದೆ ಅನ್ನೋದನ್ನ ಹೇಳ್ತಾರೆ. ಸೊ ಬಟ್ ಈಗ ಆಲ್ರೆಡಿ ಟೈಮಿಂಗ್ಸ್ ಆಗಿದೆ, ಮತ್ತೆ ಅದರ ಪ್ರಕ್ರಿಯೆಗಳು ಹೇಗಾಗುತ್ತೆ, ಮತ್ತೆ ಯಾರನ್ನ ಗುರುತಿಸಿದಾರ ಏನು ಇತ್ತ ಅಂತ? ಈಗ ನಾವು ಕಾರ್ನಿಯಾನ ನಾವು ತಗೊಳೋದು 6 hours ಟೈಮ್ ಇರುತ್ತೆ ಅಂತ ಹೇಳ್ತೇವೆ. ಬಟ್ ಈಗ ಆ ಥರ ಇಲ್ಲ, 10 hours ವರೆಗೂ ತಗೋಬಹುದು, 11-12 hours ವರೆಗೂ ತಗೋಬಹುದು. ಆಮೇಲೆ ಏನಾಗುತ್ತೆ ಅಂದರೆ ಅದು ನಾವು ಅದು ಪ್ರಿಸರ್ವ್ ಮಾಡೋದು 14 days ವರೆಗೂ ನಾವು ಇದನ್ನ ಪ್ರಿಸರ್ವ್ ಮಾಡ್ಬೋದು. 6 months ವರೆಗೂ ನಾವು ಪ್ರಿಸರ್ವ್ ಮಾಡ್ಬೋದು. ಕ್ರಯೋ ಪ್ರಿಸರ್ವೇಟಿವ್ ಅಂತ ಹೇಳ್ತೇವೆ. ಸೊ ಅಲ್ಲಿವರೆಗೂ ನಾವು ಮಾಡೋ ಅವಶ್ಯಕತೆನೇ ಇರಲ್ಲ. 1 or 2 daysನಲ್ಲಿ ಇಮ್ಮಿಡಿಯೇಟಾಗಿ ಪೇಷಂಟ್ ಬಂದುಬಿಡ್ತಾರೆ, ಗ್ರಾಫ್ಟ್ ಮಾಡ್ತಾ ಇರ್ತೇವೆ, ಕಳಿಸ್ತಾ ಇರ್ತೇವೆ. ಆ ಥರ ಡೈಲಿ 4-5 ಜನ ಪೇಷಂಟ್ಸ್ ಬರ್ತಾನೆ ಇರ್ತಾರೆ. ಸೊ ಒಂದೊಂದು ದಿನ 4-5 ಬರ್ತಾರೆ, ಒಂದೊಂದ್ಸರಿ 2 ಬರ್ತಾರೆ. ಸೊ ವೇಟಿಂಗ್ ಲಿಸ್ಟ್ ಮಾತ್ರ ಯಾವತ್ತೂ ಕಡಿಮೆ ಆಗ್ತಾ ಇಲ್ಲ. ಕಾರ್ನಿಯಾಸ್ಗಳು ಸಿಗೋದು ಕಷ್ಟ ಆಗಿದೆ. ಸರ್, ಆಲ್ರೆಡಿ ಅವ್ರಿಗೆ 87 years ಅವರಿಗೆ. ಸೊ ಈಗ ಕಣ್ಣುಗಳನ್ನ ಚೆಕಪ್ ಮಾಡೋದಕ್ಕೆ ಯಾವತ್ತಾದ್ರೂ ನಾರಾಯಣ ನೇತ್ರಾಲಯಕ್ಕೆ ಬಂದಿದ್ದಾರಾ, ಅಥವಾ ಆ ಬಗ್ಗೆ ಏನಾದರೂ ಮಾಹಿತಿ ಇದೆ ನಿಮಗೆ? ತುಂಬಾ ಸರಿ ಬಂದಿದ್ರು, ನಾನೇ ಹ್ಯಾಂಡಲ್ ಮಾಡಿದ್ದೇನೆ. ಮೇಮ್ ಬಂದ ಹೊತ್ತೆ ನಾನೇ ಕರ್ಕೊಂಡು ಹೋಗಿದ್ದೇನೆ ಎಷ್ಟೋ ಸರಿ. ನಮ್ಮ ಚೇರ್ಮನ್ ಹತ್ರ ಮಾತಾಡ್ಸ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ 1 hour ಕೂತ್ಕೊಂಡ್ಬಿಟ್ಟು ಬರ್ತಾ ಇದ್ರು ಮ್ಯಾಮ್. ಆ ಥರ ಎಲ್ಲ ಅದು ಬರ್ತಾ ಇದ್ರು ಅವರು. ಹೆಚ್ಚು ಕಡಿಮೆ 2-3 months ಒಂದ್ಸರಿ ಬರ್ತಾನೆ ಇದ್ರು ಅವರು. ಸರ್, ಮೊದಲೆಲ್ಲ ಒಬ್ರು ಕಣ್ಣುಗಳಿಂದ ಅಂದ್ರೆ 2 ಕಣ್ಣುಗಳಿಂದ ಒಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅಸಾಧ್ಯ ಆಗ್ತಿತ್ತು. ಆದರೆ ಈಗ 4 ಮಂದಿಗೆ ಮಾಡೋದಕ್ಕೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅನ್ನೋದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಮುಂಚೆಗೆಲ್ಲ ನಾವು ಒಂದೇ ಇದನ್ನೇ ಒಂದು ಕಪ್ಪುಗುಡ್ಡೆ ತೆಗೆದ್ರೆ ಒಬ್ರಿಗೆ ಹಾಕ್ತಾ ಇದ್ವಿ. ಈಗ ಆ ಥರ ಅಲ್ಲ. ಇವಾಗ ಇವು 3-4 ಜನರವರೆಗೆ ಹಾಕ್ಬೋದು. ಇವಾಗ ಆ ಥರ ಟೆಕ್ನಾಲಜಿ ಬಂದಿದೆ. ಈಗ ಯಾರನ್ನಾದ್ರೂ ಗುರುತಿಸಿದ್ರೆ ಸರ್ ರೆಡಿ ಇರ್ತಾರೆ ಪೇಷಂಟ್ಸ್. ಈಗ ಹೋದ ತಕ್ಷಣ ಅದೇ ಕೆಲಸ. ಇವಾಗ ಹೋದ ತಕ್ಷಣ ಲೇಟೇ ಮಾಡಂಗಿಲ್ಲ, ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟು ನಾವು ಪೇಷಂಟ್ ರೆಡಿ ಇರ್ತಾರೆ, ಈ ಕಾರ್ನಿಯಾ ತೋರಿಸ್ಬಿಟ್ಟು ಇಮ್ಮಿಡಿಯೇಟ್ ಪೇಷಂಟ್ ಇವತ್ತೇ ಕರೆದು ಬಿಡ್ತಾ ಇದ್ದೇವೆ. ಸರ್, ಈಗ 2 ಕಣ್ಣುಗಳನ್ನ ತೆಗೆದಿದ್ದೀರಲ್ಲ, ಅದರ ಟೆಸ್ಟಿಂಗ್ ಪ್ರೋಸೆಸ್ ಹೆಂಗಿರುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ಈಗ ಬೇಸಿಕ್ ಟೆಸ್ಟಿಂಗ್ ಆಗಿದೆ. ಈಗ ಅಲ್ಲಿ ಹೋಗ್ಬಿಟ್ಟು ಕ್ಲಿನಿಕಲ್ಲಿ ಟೆಸ್ಟಿಂಗ್ ಮಾಡ್ತಾರೆ. ಟೆಸ್ಟ್ ಮಾಡಿಬಿಟ್ಟು ನಾವು ಬ್ಲಡ್ ಎಲ್ಲ ಚೆಕ್ ಮಾಡಿ ಇಮ್ಮಿಡಿಯೇಟ್ ನಾವು ಪೇಷಂಟ್ನ ಕರೆದು ಬಿಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇದು ಡಾಕ್ಟರ್ ವೀರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಶ್ರೀರಾಜ್ ವಕ್ಪಾಡಿ, ಬೆಂಗಳೂರು. ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಪ್ರಿಸರ್ವೇಟಿವ್ ಮಾಡಿ ಕಣ್ಣನ್ನು ಈಗಾಗಲೇ ತೆಗೆದುಕೊಂಡು ಹೋಗಲಾಗ್ತದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ನ್ಯೂಸ್ ಬೀಟ್ ನೇರ ಪ್ರಸಾರದಲ್ಲಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅಂದರೆ ಈಗಾಗಲೇ ಮತ್ತೊಬ್ಬರ ಬಾಳಿಗೆ ಅಭಿನಯ ಸರಸ್ವತಿ ಬೆಳಕಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ತಜ್ಞರ ತಂಡ ಅವರ ಕಣ್ಣನ್ನು ಈಗಾಗಲೇ ಕೆಲವೊಂದಷ್ಟು ಪ್ರಾಸೆಸ್ನ ಮೂಲಕ ತೆಗೆದುಕೊಳ್ಳಲಾಗಿದೆ. ಅಂದರೆ ಅವರೇ ಐ ಡೊನೇಟನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ತಜ್ಞರು ಮಾತನಾಡಿದ್ರು, ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀರಾಜ್. ಈಗಾಗಲೇ ಸರೋಜಾದೇವಿಯವರ ಕಣ್ಣನ್ನ ವೈದ್ಯರ ತಂಡವೊಂದು ಬಂದು ಕಲೆಕ್ಟ್ ಮಾಡಿಕೊಂಡಿದ್ದಾಗಿದೆ. ನಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ. ಅಂದ್ರೆ ಎಷ್ಟು ಜನರಿಗೆ ನೆರವಾಗುತ್ತೆ ಈ ಕಣ್ಣು ಅಂತ?
ಡಯನಾ, ಈಗಾಗಲೇ ಸರೋಜಿನಿ ದೇವಿಯವರ ಕಣ್ಣುಗಳನ್ನು ನಿನ್ನೆ ನಾರಾಯಣ ನೇತ್ರಾಲಯದ ಡಾಕ್ಟರ್ ವೀರೇಶ್ ಅವರು ಬಂದು ಅದನ್ನು ತೆಗೆದು ಈಗ ಅದರ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈಗ ಇನ್ನೂ ಬಹುತೇಕವಾಗಿ 2-4 ಜನರಿಗೆ ಆ ಕಣ್ಣುಗಳನ್ನು ಹಾಕಲಾಗ್ತದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ಗೆ ಇದನ್ನು ಒದಗಿಸಲಾಗಿದೆ. ಈಗಾಗಲೇ 5 ವರ್ಷಗಳ ಹಿಂದೆ ಅವರು ಸರೋಜಿನಿ ದೇವಿಯವರು ಐ ಡೊನೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅದರ ಎಲ್ಲ ಪ್ರಕ್ರಿಯೆಗಳು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ನಿಂದ ಮಾಡಲಾಗ್ತಾ ಇದೆ ಅನ್ನೋದನ್ನು ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೈನಾ. ಓಕೆ ಶಿವರಾಜ್, ನಿನ್ನೆಯೇ ನಾರಾಯಣ ಆಸ್ಪತ್ರೆಯ ಸಿಬ್ಬಂದಿಯವರು ಹಾಗೆ ವೈದ್ಯರ ತಂಡ ಕೂಡ ಅವರ ನಿವಾಸಕ್ಕೆ ತೆರಳಿ ಕೆಲವೊಂದಷ್ಟು ಪ್ರಾಸೆಸ್ ಅನ್ನ ಮುಗಿಸಿತ್ತು. ಆದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ತಂಡ ಬಂದು ಕಣ್ಣನ್ನು ಪ್ರಿಸರ್ವೇಟಿವ್ ಮಾಡಿರೋದು, ಅಂದರೆ ಎರಡಕ್ಕೂ ಇಂಟರ್ಲಿಂಕ್ ಇದೆಯಾ ಹೇಗೆ ಅಂತ ಶಿವರಾಜ್? ಸೊ ಆ ಥರದ್ದು ಏನೂ ಮಾಹಿತಿ ಲಭ್ಯ ಆಗಿಲ್ಲ. ಈಗಾಗಲೇ ಡಾಕ್ಟರ್ ವೀರೇಶ್ ಅವರು ಹೇಳಿರುವ ಪ್ರಕಾರವಾಗಿ ಇವತ್ತು ಅಂದರೆ ಕಣ್ಣನ್ನು ಐಸೋಲೇಟ್ ಮಾಡಲಾಗ್ತದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಇನ್ನು ಆ ಕಣ್ಣುಗಳನ್ನು ಯಾರಿಗೆ ಹಾಕಲಾಗ್ತದೆ ಅನ್ನೋದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಎಲ್ಲಿಗೂ ಕೂಡ ಅದನ್ನು ಬಿಟ್ಟು ಕೊಡೋದಲ್ಲ. ಸೊ ಆ 2 ಕಣ್ಣುಗಳೆಲ್ಲ ಕಣ್ಣಿನ ಕಪ್ಪು ಗುಡ್ಡೆ ಏನಿರುತ್ತೆ ಅದನ್ನು ಸರೋಜಿನಿ ದೇವಿ ಅವರಿಂದ ತೆಗೆದು ಅದನ್ನು 4 ಮಂದಿಗೆ ಹಾಕಲಾಗ್ತದೆ ಅನ್ನುವಂತಹ ಮಾಹಿತಿಯನ್ನು ಅವರು ನಮಗೆ ನೀಡಿದ್ದಾರೆ. ಡೈನಾ. ಓಕೆ, ಸುಮಾರು 87 ವರ್ಷದ ಬಿ ಸರೋಜಾ ದೇವಿ ಅವರು ಹಿರಿಯ ನಟಿ. ಸೊ ಹಾಗಾಗಿ ಕಣ್ಣಿನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಎಲ್ಲವೂ ಕೂಡ ಸರಿಯಾಗಿದೆಯಾ? ಆ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ ಶ್ರೀರಾಜ್? ಡಾಕ್ಟರ್ ಹೇಳುವ ಮಾಹಿತಿಯ ಪ್ರಕಾರ 87 ವರ್ಷ ಆಗಿದ್ರೂ ಕೂಡ ಯಾವುದೇ ರೀತಿಯ ಕಣ್ಣಿಗೆ ಸಮಸ್ಯೆ ಆಗಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮತ್ತು ಅವರ ಕುಟುಂಬದವರು ಹೇಳುವ ಪ್ರಕಾರ ಸರೋಜಿನಿ ದೇವಿಯವರು ಈವರೆಗೂ ಕೂಡ ರೀಡಿಂಗ್ ಗ್ಲಾಸನ್ನು ಬಳಸ್ತಾರೆ ಹೊರತು ಅವರು ಕನ್ನಡಕಗಳನ್ನು ಬಳಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ನಮಗೆ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಕಣ್ಣಿಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನೇ ಅವರು ನೀಡ್ತಾ ಇದ್ದಾರೆ. ಓಕೆ, ಕುಟುಂಬಸ್ಥರು ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದಾರಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಶಿವರಾಜ್? ಎಸ್, ಖಂಡಿತವಾಗಿ ಸರೋಜಿನಿ ದೇವಿಯವರು ಸ್ವ ಇಚ್ಛೆಯಿಂದ ಐ ಡೊನೇಟನ್ನು ಮಾಡಿದ್ದಾರೆ. ಕುಟುಂಬಸ್ಥರು ಕೂಡ ಅದಕ್ಕೆ ಒಪ್ಪಿಯೇ ಈಗ ಡೊನೇಟ್ ಮಾಡಲಾಗಿದೆ ಅನ್ನುವಂಥದ್ದು. ಮಲ್ಲೇಶ್ವರಂ ಅವರ ಸ್ವಗೃಹದಲ್ಲಿ ಈಗ ಅವರ ಪಾರ್ಥಿವ ಶರೀರ ಇದೆ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತು ರಾಜಕೀಯ ಮುಖಂಡರು ಈ ಕ್ಷಣದಲ್ಲಿ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡಿತಾರೆ. ಆ ಬಳಿಕ ಇಲ್ಲಿಂದ ಚನ್ನಪಟ್ಟಣಕ್ಕೆ ಆ ಮೃತದೇಹವನ್ನು ಕೊಂಡೊಯ್ಯಲಾಗ್ತದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸುಮಾರು 11 ಗಂಟೆಗೆ ಈ ಮಲ್ಲೇಶ್ವರಂನ ಸ್ವಗೃಹದಿಂದ ಸರೋಜಿನಿ ದೇವಿಯವರ ಮೃತದೇಹವನ್ನು ಇಲ್ಲಿಂದ ಕೊಂಡೊಯ್ಯಲಾಗ್ತದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸುಮಾರು 1 ಅಥವಾ 2 ಗಂಟೆಯಲ್ಲಿ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ನಡೀತದೆ ಅನ್ನುವಂತಹ ಮಾಹಿತಿ ಈಗ ಸದ್ಯ ಲಭ್ಯ ಆಗಿದೆ. ಧನ್ಯವಾದಗಳು ಶ್ರೀರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಡೀಟೇಲ್ಸ್ಗಾಗಿ ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ ಕಣ್ಣನ್ನು ಕೂಡ ಐಸೋಲೇಷನ್ ಮಾಡಲಾಗಿದೆ. ಸುಮಾರು 4 ಜನರ ಜೀವನಕ್ಕೆ ಬೆಳಕಾಗುತ್ತೆ. ಹಿರಿಯ ನಟಿಯ ಬೊಗಸೆಯ ಕಂಗಳು ಇದ್ದಷ್ಟು ದಿನ ಕಣ್ಣಿನ ಮೂಲಕವೇ ಜನರ ಮನಸ್ಸನ್ನ ಗೆದ್ದಿದ್ದಂತಹ ಸರೋಜಾದೇವಿಯವರ ಕಣ್ಣು ಈಗ 4 ಜನರ ಬಾಳಿಗೆ ಬೆಳಕಾಗತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವು ಕೂಡ ಕಲಿಬೇಕಾಗಿರುವಂತಹ ವಿಚಾರ. ಕೇವಲ ಹೇಳಿಕೆಗಳಿಗೆ ಮಾತ್ರ ಅಥವಾ ಹೀಗೆ ಬದುಕಬೇಕು ಅಂತ ಹೇಳಬಹುದು, ಆದರೆ ಬದುಕಿ ತೋರಿಸೋದು ಸವಾಲು. ಆ ರೀತಿ ಬದುಕಿ ತೋರಿಸಿದವರು ಸರೋಜಾದೇವಿ.